ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂ ಸಿಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿಕೆ. SLC ಆನ್ಯುವಲ್ ಎಕ್ಸಾಮ್ 2026ರ ರಿಸಲ್ಟ್ ಇವತ್ತು ಬರ್ತಾ ಇದೆ. ಆದ್ರಿಂದ ಇವತ್ತಿನ ಈ ವಿಡಿಯೋದಲ್ಲಿ ರಿಸಲ್ಟ್ ಅನ್ನು ಯಾವ ರೀತಿ ಚೆಕ್ ಮಾಡೋದು ಸ್ಟೆಪ್ ಬೈ ಸ್ಟೆಪ್ ಮಾಹಿತಿನ ಕೊಡ್ತೇನೆ. ವಿಡಿಯೋನ ಕೊನೆವರೆಗೆ ನೋಡಿ. ಈ ರೀತಿಯಾಗಿ ನೀವು ಎಲ್ಲರಿಗಿಂತ ಮೊದಲು ರಿಸಲ್ಟ್ ಅನ್ನು ಚೆಕ್ ಮಾಡಬಹುದು. ತಪ್ಪದೆ ಕೊನೆವರೆಗೆ ನೋಡಿ ಮತ್ತೆ ಕಮೆಂಟ್ ಕೂಡ ಮಾಡಿ. ನಿಮ್ಮ ರಿಸಲ್ಟ್ ಚೆಕ್ ಮಾಡಿದ್ಮೇಲೆ ಕಮೆಂಟ್ ಮೂಲಕ ತಿಳಿಸಿ 625ಕ್ಕೆ ನೀವು ಎಷ್ಟು ಮಾರ್ಕ್ಸ್ ಅನ್ನ ಪಡ್ಕೊಂಡ್ರಿ ಅಂತ ಕಮೆಂಟ್ ಮೂಲಕ ತಿಳಿಸಿ. ನಾನು ಕೂಡ ವೇಟ್ ಮಾಡ್ತಾ ಇರ್ತೀನಿ. ನನ್ನ ಕಡೆಯಿಂದ ಎಲ್ಲರಿಗೂ ಆಲ್ ದಿ ಬೆಸ್ಟ್. ನಿಮ್ಮೆಲ್ಲ ರಿಸಲ್ಟು ಚೆನ್ನಾಗಿನೇ ಬರಲಿ. ಓಕೆ, ಈಗ ನೋಡ್ತಾ ಹೋಗೋಣ ಯಾವ ರೀತಿ ಚೆಕ್ ಮಾಡೋದಂತ. ಮೊದಲೇದಾಗಿ SLC ರಿಸಲ್ಟ್ ಚೆಕ್ ಮಾಡಬೇಕಂದ್ರೆ ನಿಮ್ಮ ಫೋನಲ್ಲಿ ಗೂಗಲ್ ಅಥವಾ ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಬಿಟ್ಟು ನಾನು ಇಲ್ಲಿ ಯಾವ ರೀತಿಯಾಗಿ ಸರ್ಚ್ ಮಾಡ್ತೀನಿ ಸೇಮ್ ಟು ಸೇಮ್ ಅದೇ ರೀತಿ ಸರ್ಚ್ ಮಾಡಿ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಳ್ಳಿ. ಅವಾಗ ಮಾತ್ರ ನಿಮ್ಮ ರಿಸಲ್ಟು ಬರ್ತದೆ. ಜೊತೆಗೆ ನಿಮಗೆ ಈ ಒಂದು ವೆಬ್ಸೈಟ್ ಲಿಂಕನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತಾನೆ. ಆ ಲಿಂಕನ್ನು ನೀವು ಡೈರೆಕ್ಟಾಗಿ ಚೆಕ್ ಮಾಡ್ಕೋಬೋದು. ಆ ಲಿಂಕ್ ಓಪನ್ ಆಗಬೇಕು ಅಂತಂದರೆ ನೀವು ಕಡ್ಡಾಯವಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಬೇಕು. ಯಾಕಂದರೆ ನಿಮಗೆ ಕೆಲವೊಂದ್ಸಲ ಲಿಂಕ್ ಓಪನ್ ಆಗೋದಿಲ್ಲ, ಸರ್ವರ್ ಬರೋದಿಲ್ಲ. ಅವಾಗ ನಿಮಗೆ ನಾನೇನು ಮಾಡ್ತೀನಿ, ಲಿಂಕನ್ನು ಚೇಂಜ್ ಮಾಡ್ತೀನಿ ಮತ್ತು ರಿಸಲ್ಟ್ ಬಿಟ್ಟ ತಕ್ಷಣ ಹೊಸ ಲಿಂಕನ್ನು ಹಾಕ್ತೀನಿ. ಆದ್ದರಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕ್ಲಿಕ್ ಮಾಡಿ. ನಿಮಗೆ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ. ಮತ್ತೊಮ್ಮೆ ಹೇಳ್ತಿದ್ದೀನಿ, ಮಿಸ್ ಮಾಡಿದ್ರೆ ಮಾಡ್ಕೊಳ್ಳಿ, ಅವಾಗ ಮಾತ್ರ ಓಪನ್ ಆಗ್ತದೆ. ಓಕೆ, ಅಥವಾ ನಿಮಗೆ ಗೂಗಲಲ್ಲಿ ಯಾವ ರೀತಿ ಚೆಕ್ ಮಾಡೋದು ಹೇಳ್ತೇನೆ. ನಿಮಗೆ ಲಿಂಕ್ ಓಪನ್ ಆಗ್ತಿಲ್ಲ ಅಂದರೂ ಈ ರೀತಿ ಸರ್ಚ್ ಮಾಡಿ. ಮೊದಲಾಗಿ ಗೂಗಲಲ್ಲಿ ಈ ರೀತಿ ಸರ್ಚ್ ಮಾಡಿ, KR ಅಂತ ಸರ್ಚ್ ಮಾಡಿ. ನೋಡಿ, ಈ ರೀತಿ ಕರ್ ರಿಸಲ್ಟ್ಸ್ NIC ಇನ್ ಅಂತ ಸರ್ಚ್ ಮಾಡಿ. ಕರ್ ರಿಸಲ್ಟ್ ನೀಕಿನ್ ಅಂತ ಸರ್ಚ್ ಮಾಡಿ. ಸೇಮ್ ಟು ಸೇಮ್ ಸ್ಪೆಲ್ಲಿಂಗ್ ನೋಡ್ಕೊಳ್ಳಿ. ಕರ್ ರಿಸಲ್ಟ್ ನೀಕಿನ್ ಅಂತ ಸರ್ಚ್ ಮಾಡಿ. ಅಬ್ಸರ್ವ್ ಮಾಡಿ. ಸರ್ಚ್ ಮಾಡಿದ್ಮೇಲೆ ಮತ್ತೊಂದು ಪೇಜ್ ಬರ್ತದೆ, ಕೆಳಗಡೆ ಬರಬೇಕು. ಇಲ್ಲಿ ಇರ್ತದೆ ನೋಡಿ, ಕರ್ ರಿಸಲ್ಟ್ ನೀಕಿನ್ ಅಂತ ಇರ್ತದೆ. ಅಥವಾ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ 2026 ಇರ್ತದೆ. ಅರ್ಥ ಆಯ್ತಾ? ಅಥವಾ ಈ ರೀತಿ ಬರ್ತದೆ, ಕರ್ ರಿಸಲ್ಟ್ ನೀಕಿನ್ನು. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಆ ಒಂದು ಲಿಂಕ್ ಮೇಲೆ ಮೇಲೆ ನಿಮಗೆ ಮತ್ತೊಂದು ಪೇಜ್ ಬರ್ತದೆ. ಇದೇ ಪೇಜ್ ಲಿಂಕನ್ನು ವಿಡಿಯೋದ ಕೆಳಗೆ ಕೊಟ್ಟಿರ್ತಾನೆ. ಇದೇ ಪೇಜ್ ಬರ್ತದೆ. ಅರ್ಥ ಆಯ್ತಾ? ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್ 2026 ಇಲ್ಲಿ ಕೊಟ್ಟಿದ್ದಾರೆ ನೋಡಿ. 2026 ದ್ವಿತೀಯ PUC ಪರೀಕ್ಷೆ 1ರ ಫಲಿತಾಂಶ ಇದರ ಮೇಲೇ ಬರ್ತದೆ. ಇದೇ ರೀತಿ ಬಾಕ್ಸಲ್ಲಿ ಇದರ ಮೇಲೇ ಫಸ್ಟಲ್ಲಿ ಬರ್ತದೆ. ಏನಂತ ಕೊಡ್ತಾರೆ, 2026ರ SLC ಪರೀಕ್ಷೆ 1ರ ಫಲಿತಾಂಶ ಪ್ರಕಟಣೆ ಅಂತ ಕೊಟ್ಟಿರ್ತಾರೆ. ಇವತ್ತಿನ ಡೇಟನ್ನು ಹಾಕಿರ್ತಾರೆ. ಅರ್ಥ ಆಯ್ತಾ? ಇದರ ಮೇಲೇ ಇದೇ ರೀತಿ ಸೇಮ್ ಬಾಕ್ಸ್ ಬರ್ತದೆ. ಆ ಒಂದು ಲಿಂಕ್ ಮೇಲೆ ಒತ್ತಬೇಕು. ಇನ್ನೂ ಬಂದಿಲ್ಲ, ರಿಸಲ್ಟ್ ಬಿಟ್ಟ ತಕ್ಷಣ ಬರ್ತದೆ. ಲಿಂಕ್ ಮೇಲೆ ಒತ್ತಿದ ಮೇಲೆ ಮತ್ತೊಂದು ಪೇಜ್ ಬರ್ತದೆ. ಇಲ್ಲಿ ಏನು ಹಾಕಬೇಕು, ನೀವು ನಿಮ್ಮ ರಿಜಿಸ್ಟರ್ ನಂಬರ್ ಹಾಕಬೇಕು. ರಿಜಿಸ್ಟರ್ ನಂಬರು ಎಲ್ಲಿರ್ತದೆ, ನಿಮ್ಮ ಹಾಲ್ ಟಿಕೆಟಲ್ಲಿ. ನಿಮ್ಮ ಹಾಲ್ ಟಿಕೆಟಲ್ಲಿ ರಿಜಿಸ್ಟರ್ ನಂಬರ್ ಇರ್ತದೆ. ಆ ನಂಬರ್ ಹಾಕಿ ಸಮಥಿಂಗ್ ಅದು 2026ರಿಂದ ಸ್ಟಾರ್ಟ್ ಆಗ್ತದೆ. ಆಮೇಲೆ ಇಲ್ಲಿ ಕಾಂಬಿನೇಷನ್ ಇದ್ದಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಬೇಕು. ನಿಮ್ಮ ರಿಜಿಸ್ಟರ್ ನಂಬರು ಆಮೇಲೆ ಡೇಟ್ ಆಫ್ ಬರ್ತು ಇವೆರಡು ಹಾಕಿ ಸಬ್ಮಿಟ್ನಲ್ಲಿ ಒತ್ತಿದ್ರೆ ನಿಮ್ಮ ರಿಸಲ್ಟು ನಿಮ್ಮ ಕೈಯಲ್ಲಿ ಇರ್ತದೆ. ಅರ್ಥ ಆಯ್ತಾ? ಇನ್ನೂ ರಿಸಲ್ಟ್ ಬಿಟ್ಟಿಲ್ಲ, ಬಿಟ್ಟ ತಕ್ಷಣ ಈ ರೀತಿ ಚೆಕ್ ಮಾಡಿ ರಿಸಲ್ಟ್ ಬರ್ತದೆ. ಇಲ್ಲೇ ನೋಡಿ, ಸೆಕೆಂಡ್ PUC ಅಂದರೆ ದ್ವಿತೀಯ PUC ಮೇಲೆ ನಿಮ್ಮ SLC ರಿಸಲ್ಟ್ ಬರ್ತದೆ. ಈ ಬಾಕ್ಸ್ ಇದೆಲ್ಲ ಇದೇ ರೀತಿ ಸೇಮು. ಮೇಲೆ ಒಂದು ಬಾಕ್ಸ್ ಬರ್ತದೆ. ಆ ಬಾಕ್ಸಲ್ಲಿ ರಿಸಲ್ಟ್ ಚೆಕ್ ಮಾಡ್ಬೋದು. ಡೋಂಟ್ ವರಿ, ರಿಸಲ್ಟ್ ಬಿಟ್ಟ ತಕ್ಷಣ ಕೂಡ ನಿಮಗೆ ಲಿಂಕನ್ನು ಹಾಕ್ತೀನಿ, ಡೈರೆಕ್ಟಾಗಿ ಚೆಕ್ ಮಾಡ್ಕೋಬೋದು. ಸೊ ಲಿಂಕ್ ಬೇಕನ್ನೋರು ಮಿಸ್ ಮಾಡೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಅದು ಯೂಸ್ ಆಗ್ತದೆ. ಓಕೆ, ಮತ್ತು ನಿಮ್ಮ ರಿಸಲ್ಟ್ ಎಷ್ಟಾಯಿತು ಕಮೆಂಟ್ ಮೂಲಕ ತಿಳಿಸಿ. ಪ್ರತಿಯೊಬ್ಬರು ತಿಳಿಸಿ. ಫ್ರೆಂಡ್ಸ್ ಶೇರ್ ಮಾಡಿ. ಅವ್ರಿಗೆ ಗೊತ್ತಿರೋದಿಲ್ಲ ಯಾವ ರೀತಿ ಚೆಕ್ ಮಾಡಬೇಕಂತ, ಖಂಡಿತ ಅವ್ರಿಗೂ ಶೇರ್ ಮಾಡಿ. ಎಲ್ಲರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್.